ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ನಲ್ಲಿ ಪರಿಚಯ, ಮೈಸೂರು ದಸರಾದಲ್ಲಿ ಪ್ರಪೋಸ್, ನಂತರ ಕೆಲವೇ ತಿಂಗಳುಗಳಲ್ಲಿ ಸಪ್ತಪದಿ ತುಳಿದಂತಹ ಕ್ಯೂಟ್ ಜೋಡಿ ಅಂತ ಹೇಳಿದ್ರೆ ಅದು ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿಯ ಒಂದು ಜೋಡಿ. ಈ ಕಪಲ್ ಯಾವಾಗ ಪ್ರೀತಿಯ ಬಲೆಯಲ್ಲಿ ಬಿದ್ದರು. ಒಂದು ಕಾಲದಲ್ಲಿ ನಿವೇದಿತಾಳನ್ನು ತಂಗಿ ಅಂತೇಳಿ ಕರೆದಿದ್ದಂತಹ ಇದೇ ಚಂದನ್ ಶೆಟ್ಟಿ ನಂತರ ಅದೇ ನಿವೇದಿತಾಳನ್ನು ಪ್ರೀತಿಸ್ತಿದ್ದೇನೆ, ಮದುವೆಯನ್ನು ಕೂಡ ಆಗ್ತೀನಿ ಅಂತ ಹೇಳಿಬಿಟ್ಟು ಮೈಸೂರು ದಸರಾದ ಲಕ್ಷಾಂತರ ಜನರ ಎದುರಲ್ಲಿ ಮಾಡಿದಂಥ ಪ್ರಪೋಸ್ ಇದೆಯಲ್ಲ, ಇದು ಬಹುಶಃ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿತ್ತು. ಯಾರು ಕೂಡ ಕಲ್ಪನೆಯನ್ನೇ ಮಾಡಿರಲಿಲ್ಲ ಇಂತಹದ್ದೊಂದು ದಿನ ಬರುತ್ತೆ ಅಂಥೇಳಿ. ಅಂತಹದ್ದೊಂದು ಲಕ್ಷಾಂತರ ಜನರ ಎದುರಲ್ಲಿ ಪ್ರಪೋಸ್ ಮಾಡಿ ಉಂಗುರವನ್ನು ತೊಡಿಸಿ ಮದುವೆ ಆಗು ಅಂಥೇಳಿ ಬೇಡಿಕೆ ಇಟ್ಟಾಗ ಯಾವ ಹುಡುಗಿ ತಾನೇ ಒಪ್ಪದೇ ಇರ್ತಾಳೆ ಹೇಳಿ. ಅದೇ ರೀತಿ ನಿವೇದಿತಾ ಕೂಡ ಒಪ್ಪಿದ್ಲು. ಅದಾದ ಬಳಿಕ ಇಬ್ಬರ ಮನೆಯಲ್ಲೂ ಕೂಡ ಮಾತುಕತೆ ನಡೀತು. ಇಬ್ಬರ ಮನೆಯಲ್ಲಿ ಅದ್ಧೂರಿಯಾಗಿ ಮದುವೆಯನ್ನು ಕೂಡ ಮಾಡಿಕೊಟ್ರು. ಮದುವೆ ಏನೋ ಆಯಿತು. ಮದುವೆ ಆಗಿ ಸುಮಾರು ಒಂದು 4 ವರ್ಷಗಳ ಸಂಸಾರನೂ ಕೂಡ ಸಾಗ್ತಾ ಇತ್ತು. ಅವರ ಪಾಡಿಗೆ ಅವರು, ಇವರ ಪಾಡಿಗೆ ಇವರು ಅನ್ನೋ ರೀತಿ ಇದ್ದರು, ಅಥವಾ ಇಬ್ಬರು ಕೂಡ ಏನೇ ಭಿನ್ನಾಭಿಪ್ರಾಯಗಳು ಬರ್ತಾ ಇದ್ದರೂ ಕೂಡ ಅದನ್ನು ಸರಿ ಹೋಗಿಸ್ಕೊಂಡು ಹೊರ ಜಗತ್ತಿಗೆ ನಾವು ಸರಿಯಾಗಿದ್ದೇವೆ ಅನ್ನುವಂತಹ ಸಂದೇಶವನ್ನು ರವಾನಿಸಬೇಕು ಅನ್ನುವಂಥ ಪ್ರಯತ್ನವನ್ನು ಪಡ್ತಾಯಿದ್ರು, ಅಥವಾ ಒಳಗಡೆ ಎಲ್ಲ ಹುಳುಕು ಹೊರಗಡೆ ಬೆಳಕು ಅಂತೇಳಿ ಹೇಳ್ತಾರಲ್ಲ ಹಾಗೇನಾದರೂ ಆಯಿತು, ಅಥವಾ ಈಕೆಗೆ ವಿಪರೀತವಾದಂಥ ಸೋಷಿಯಲ್ ಮೀಡಿಯಾದ ಚಟ, ಆತನಿಗೆ ವಿಪರೀತವಾದಂತಹ ಸಿನಿಮಾದ ಹುಚ್ಚು, ಇವೆರಡೂ ಕೂಡ ಬಹುಶಃ ಇವರಿಬ್ಬರನ್ನು ಅವಾಯ್ಡ್ ಮಾಡೋದಕ್ಕೆ, ದೂರ ಮಾಡೋದಕ್ಕೆ ಮತ್ತು ಇವತ್ತು ಇಂಥದ್ದೊಂದು ಕೆಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಕಾರಣವಾಯಿತಾ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಅವರ ಬದುಕಿನಲ್ಲಿ ಅವರು ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಸೂಕ್ತವಾದಂಥ ಕಾರಣ, ಸೂಕ್ತವಾದಂತಹ ಒಂದಷ್ಟು ಗೊಂದಲಗಳ ನಡುವೆ ಒಂದು ನಿರ್ಧಾರ ತೆಗೆದುಕೊಳ್ಳುವಂತಹ ಮನಸ್ಥಿತಿ ಇರಲೇಬೇಕಲ್ವ. ಹಾಗಾದರೆ ಇವತ್ತು ಇವರಿಬ್ಬರು ಕೂಡ ಯಾವುದೇ ಭಿನ್ನಾಭಿಪ್ರಾಯ ಇರದೆ, ಪರಸ್ಪರ ಒಪ್ಪಿಗೆಯ ಮೇಲೆ ಯಾವುದೇ ಗೊಂದಲಗಳು ಇರದೆ ದೂರ ಆಗುವಂಥ ನಿರ್ಧಾರಕ್ಕೆ ಬಂದಿದ್ದೇವೆ ಅಂತ ಹೇಳ್ಬಿಟ್ಟು ಕೈ ಹಿಡ್ಕೊಂಡು ಬಂದೆ ಕೋರ್ಟ್ನಲ್ಲಿ ಹೇಳಿರ್ಬೋದು, ಕೋರ್ಟ್ನಿಂದ ವಾಪಸ್ ಹೋಗಿರ್ಬೋದು. ಆದರೆ ಇವರ ಜೀವನದಲ್ಲಿ ಏನೋ ಒಂದು ನಡಿಬಾರದ ಘಟನೆಗಳು ನಡೆದಿತ್ತು ಅನ್ನೋದು ಮಾತ್ರ ಪ್ರತಿಯೊಬ್ಬರಿಗೂ ಕೂಡ ಇರುವಂಥ ಅನುಮಾನ. ಅಸಲಿಗೆ ಇಲ್ಲಿ ನಿವೇದಿತನ ತಪ್ಪೋ ಚಂದನ್ ಶೆಟ್ಟಿಯ ತಪ್ಪೋ ಗೊತ್ತಿಲ್ಲ, ಆದರೆ ಇಬ್ಬರದ್ದು ಕೂಡ ತಪ್ಪಿನ ಪಾಲು 50-50 ಇದೆ ಅನ್ನೋದು ಮಾತ್ರ ವಾಸ್ತವ. ಹಾಗಾದರೆ ಇವರಿಬ್ಬರ ಜೀವನದಲ್ಲಿ ಇವತ್ತು ಡಿವೋರ್ಸ್ ಅನ್ನುವಂತಹ ಮಾತುಕತೆ ಅಥವಾ ಮಾತುಗಳು ಬರೋದಕ್ಕೆ ಕಾರಣ ಆಗಿದ್ದೇನು? ಕಳೆದ ವಾರವೂ ಕೂಡ ಜೊತೆಗಿದ್ದಂತಹ ಈ ದಂಪತಿ ಕೊನೆಗೆ ಒಂದು ವಾರದಲ್ಲಿ ಮನಸ್ಸನ್ನೇ ಬದಲಾವಣೆ ಮಾಡಿಕೊಳ್ಳೋಕ್ಕೆ ಕಾರಣವಾದಂಥ ಅಂಶ ಏನು? ಅಸಲಿಗೆ ಈ ಡಿವೋರ್ಸ್ ಅರ್ಜಿಯನ್ನು ಸಲ್ಲಿಸಿದ್ಯಾಕೆ, ಯಾವಾಗ ಮತ್ತು ಅದರಲ್ಲಿ ಇರುವಂಥ ಅಂಶಗಳೇನು? ಜೊತೆಗೆ ನಿಜವಾದಲ್ಲೂ ಕೂಡ ಇವರ ಜೀವನದಲ್ಲಿ ನಿಜವಾಗ್ಲೂ ಕೂಡ ನಡೆದಿರುವಂತಹ ಘಟನೆಗಳೇನು? ಇವರ ನಡುವೆ, ಈ ಜೋಡಿಯ ನಡುವೆ, ಈ ಮುದ್ದಾದಂತಹ ಜೋಡಿಯ ನಡುವೆ ಹುಳಿ ಹಿಂಡಿದಂಥ ಆ ಕಿಡಿಗೇಡಿಯಾದರೂ ಯಾರು? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಿವೇದಿತಾ ಮತ್ತು ಚಂದನ್ ಶೆಟ್ಟಿ ಈ ಜೋಡಿಯನ್ನು ನೋಡಿ ಸಾಕಷ್ಟು ಜನ ಹೊಟ್ಟೆ ಕಿಚ್ಚು ಪಟ್ಟಿದ್ದಿದೆ. ಸಾಕಷ್ಟು ಜನ ನಿವೇದಿತಾ ಗೌಡ್ಗೆ ಕೆಟ್ಟದಾಗಿ ಕಮೆಂಟ್ಸ್ ಮಾಡಿದ್ದೂ ಕೂಡ ಇದೆ. ಜೊತೆಗೆ ಚಂದನ್ಗೂ ಕೂಡ ಕಾಲೆಳೆದಿದ್ದೂ ಕೂಡ ಇದೆ. ಆದರೂ ಕೂಡ ಕಳೆದ 4 ವರ್ಷಗಳಿಂದ ಸುಂದರವಾದಂಥ ಸಂಸಾರವನ್ನು ಸಾಗಿಸಿಕೊಂಡು ಹೋದಂಥ ಈ ಜೋಡಿ ಕೊನೆಗೂ ಕೂಡ ಈ ಸಂಸಾರದ ಜಂಜಾಟದಿಂದ ಹೊರಗಡೆ ಬರುವಂಥ ನಿರ್ಧಾರವನ್ನು ಮಾಡಿದ್ಯಾ ಅನ್ನುವಂಥ ಅನುಮಾನ ಈಗ ಮೂಡಿತ್ತು ಕೂಡ. ಆ ಅನುಮಾನಕ್ಕೆ ಒಂದೇ ದಿನದಲ್ಲಿ ಉತ್ತರವೂ ಕೂಡ ಸಿಕ್ಕಿದೆ. ಅಸಲಿಗೆ ಬಿಗ್ ಬಾಸ್ನಲ್ಲಿ ಇವರಿಬ್ಬರ ಪರಿಚಯ ಆಗುತ್ತೆ. ಮೈಸೂರು ದಸರಾದಲ್ಲಿ ಪ್ರಪೋಸ್ ಕೂಡ ಮಾಡ್ತಾರೆ. ನಂತರ ಕೆಲವೇ ದಿನಗಳಲ್ಲಿ ಸಪ್ತಪದಿಯನ್ನು ಕೂಡ ತುಳಿಯುತ್ತೆ ಈ ಕ್ಯೂಟ್ ಕಪಲ್. ಕೇವಲ 4 ವರ್ಷಕ್ಕೆ ಇವರಿಗೆ ಸಂಸಾರದ ಜಂಜಾಟ ಸಾಕಾಗಿ ಹೋಗುತ್ತೆ. ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಈಗ ಈ ದಾಂಪತ್ಯ ಜೀವನಕ್ಕೆ ಗುಡ್ ಬೈ ಹೇಳುವಂಥ ಸಂದರ್ಭ ಇದು. ರಾಜಾರಾಣಿ ರಿಯಾಲಿಟಿ ಶೋನಲ್ಲಿ ಚಂದನ್ ಶೆಟ್ಟಿ ನಿವೇದಿತೆ ಕೊಟ್ಟಿದ್ದಂಥ ಅತ್ಯಂತ ಬೆಲೆಬಾಳುವ ಗಿಫ್ಟ್ ಅಂದರೆ ನೆನೆದಂತೆ ಬರುವವನು ನೀನೇ ತಾನೇ ಹಾಡು. ಅವತ್ತಿಗೆ ಈ ಹಾಡು ರಿಯಾಲಿಟಿ ಶೋ ಎಲಿವೇಟ್ ಕೂಡ ಮಾಡಿತ್ತು. ಇನ್ಫ್ಯಾಕ್ಟು ಆ ವಾರದ ಎಪಿಸೋಡ್ನಲ್ಲಿ ಚಂದನ ಮತ್ತು ನಿವೇದಿತಾ ಗೌಡ ಇಡೀ ರಾಜ್ಯದ ಜನರ ಮನಸ್ಸನ್ನು ಗೆದ್ದಿದ್ರು. ಅಂದು ಹಾಡಿನ ಮೂಲಕ ಪತ್ನಿಯನ್ನು ವರ್ಣಿಸಿದಂಥ ಚಂದನ್ ಕಣ್ಣೀರಿನ ಮೂಲಕ ಪತಿಯ ಪ್ರೀತಿಗೆ ಪ್ರತಿ ಉಡುಗೊರೆಯನ್ನು ಕೊಟ್ಟಿದ್ದಂಥ ನಿವೇದಿತಾ ಇಬ್ಬರು ಕೂಡ ಈಗ ದೂರ ಆದರ, ಇದು ಕನಸ ನನಸ, ಇದು ನಿಜವಾಗ್ಲೂ ಕೂಡ ನಿಜನಾ? ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳುವಂತೆ ಮಾಡಿದೆ. ಇವರಿಬ್ಬರ ನಡುವೆ ದೊಡ್ಡ ಬಿರುಗಾಳಿಯೇ ಬೀಸಿದೆ. ಈಗ ಇವರಿಬ್ಬರು ಕೂಡ ನಗ್ನಗ್ತಾನೆ ದೂರವಾಗಿದ್ದಾರೆ. ಅವತ್ತು ನಗ್ನಗ್ತಾ ಒಂದಾದವರು ಇವತ್ತು ನಗ್ನಗ್ತಾನೆ ದೂರವಾಗಿರೋದು ಮಾತ್ರ ಅತ್ಯಂತ ಘೋರ ದುರಂತ. ಈ ಕ್ಯೂಟ್ ಕಪಲ್ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿದೆ. ಮದುವೆಯಾದಂಥ 4 ವರ್ಷಕ್ಕೆ ಈ ಜೋಡಿ ನಾನೊಂದು ತೀರಾ ನೀನೊಂದು ತೀರಾ ಅಂತ ಹೇಳಿ ದೂರ ಆಗೋಕ್ಕೆ ನಿರ್ಧಾರ ಮಾಡಿದೆ ಅಂತ ಹೇಳಿದ್ರೆ ಅದಕ್ಕೊಂದು ಕಾರಣ ಇರಲೇಬೇಕಲ್ವಾ? ತಮ್ಮ 4 ವರ್ಷದ ಸಾಂಸಾರಿಕ ಜೀವನಕ್ಕೆ ಇತಿಶ್ರೀ ಹಾಡೋದು, ಇಂತಹದ್ದೊಂದು ಸುದ್ದಿ ಬರ ಸಿಡಿಲಿನ ರೀತಿ ಎರಗಿಯೋದು, ಇವೆಲ್ಲದೂ ಕೂಡ ಒಂದು ರೀತಿಯಲ್ಲಿ ಕನಸೋ ನನಸೋ ಆ ದೇವರೇ ಹೇಳಬೇಕು.
ಇಲ್ಲಿವರೆಗೆ ಇವರ ಬಗ್ಗೆ ಇಂಥದ್ದೊಂದು ಸುದ್ದಿ ಗಂಭೀರವಾಗಿ ಕೇಳಿ ಬಂದಿರಲಿಲ್ಲ. ಇವರಿಬ್ಬರ ನಡುವೆ ಜಗಳ ಆಗ್ತಿದೆ ಅಥವಾ ಇವರಿಬ್ಬರು ಕೂಡ ಸರಿಯಾಗಿ ದಾಂಪತ್ಯದಲ್ಲಿ ಏನೋ ಬಿರುಕು ಮೂಡಿದೆ, ಇಂತಹ ಯಾವ ಸುದ್ದಿಗಳು ಕೂಡ ಇರಲಿಲ್ಲ. ಆದರೆ ಯಾವಾಗ ಇವರಿಬ್ಬರು ಕೂಡ ಫ್ಯಾಮಿಲಿ ಕೋರ್ಟ್ನಲ್ಲಿ ಇದ್ದಾರೆ, ಗುರುವಾರವೇ ವಿಚ್ಛೇದನ ಅರ್ಜಿ ಸಲ್ಲಿಸಿದ್ದಾರೆ ಅನ್ನುವಂಥ ಸುದ್ದಿ ಮಧ್ಯಾಹ್ನ ರಭಸವಾಗಿ ಎಲ್ಲೆಡೆ ಹರಿದು ಬಿಡ್ತೋ, ಈ ಸುದ್ದಿ ತಿಳಿತಿದ್ದಂತೆ ಮಾಧ್ಯಮ ಪ್ರತಿನಿಧಿಗಳೆಲ್ಲರೂ ಕೂಡ ಫ್ಯಾಮಿಲಿ ಕೋರ್ಟ್ಗೆ ಓಡೋಡಿ ಹೋಗಿದ್ರು. ಅಲ್ಲಿ ಎಲ್ಲಿ ನೋಡಿದ್ರು ಕೂಡ ಇವರಿಬ್ಬರು ಕಾಣಿಸಿರಲಿಲ್ಲ. ಬಹುಶಃ ಈ ಸುದ್ದಿ ಸುಳ್ಳಿರಬೇಕು ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಭಾವಿಸಿದ್ರು. ಯಾವಾಗ ಇವರಿಬ್ಬರು ಒಟ್ಟೊಟ್ಟಿಗೆ ಮತ್ತೆ ಕಾಣಿಸ್ಕೊಂಡ್ರು, ಆಗ ಕನ್ಫರ್ಮ್ ಆಯಿತು, ಈ ಜೋಡಿ ನಿನ್ನೆಯೇ ಪರಸ್ಪರ ಒಪ್ಪಂದದ ಮೇರೆಗೆ ವಿಚ್ಛೇದನ ಅರ್ಜಿ ಸಲ್ಲಿಸಿದೆ ಅಂತೇಳಿ. ಆಶ್ಚರ್ಯ ಅಂದರೆ ಕೋರ್ಟ್ನಲ್ಲಿ ಇವರಿಬ್ಬರು ಕೂಡ ಕೈ ಹಿಡಿದುಕೊಂಡೇ ಕುಳಿದುಕೊಂಡಿದ್ರು. ಈ ಹಿಂದೆ ವಿಚ್ಛೇದನ ಅರ್ಜಿ ಸಲ್ಲಿಸಿದಂಥ ಕಪಲ್ ನಾನೊಂದು ತೀರಾ ನೀನೊಂದು ತೀರಾ ಅಂತೇಳಿ ಇರ್ತಿದ್ದನ್ನು ಎಲ್ಲರೂ ಕೂಡ ನೋಡ್ತಿದ್ರು. ಹೀಗಾಗಿ ಇವರಿಬ್ಬರು ನಿಜವಾಗ್ಲೂ ಕೂಡ ಡಿವೋರ್ಸ್ಗೆ ಬಂದವರು ಅಥವಾ ಬೇರೆ ಏನಾದರೂ ಕಾರಣಕ್ಕೆ ಬಂದವರ ಅನ್ನುವಂಥ ಅನುಮಾನವೂ ಕೂಡ ಮೂಡಿತ್ತು. ನಂತರ ಇಬ್ಬರು ಕೂಡ ಕೈ ಹಿಡ್ಕೊಂಡೇ ಪಕ್ಕದಲ್ಲಿ ಕುಳಿತಿದ್ದು ಮಾತ್ರವಲ್ಲದೆ ಡಿವೋರ್ಸ್ಗಾಗಿ ಕೋರ್ಟ್ ಮೆಟ್ಟಿಲೇರಿದಂಥ ನಿವಿ ಮತ್ತು ಚಂದನ್ ಹಿಂದೂ ಮ್ಯಾರೇಜ್ ಆ್ಯಕ್ಟ್ 13B ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿದರು. ಶುಕ್ರವಾರ ನಿವೇದಿತಾ ಮತ್ತು ಚಂದನ್ ಶೆಟ್ಟಿ ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದರು. ಈ ವೇಳೆ ಮಧ್ಯಸ್ಥಿಕೆ ನಡೆಸುವಂತಹ ಆರ್ಬಿಟ್ರೇಟರ್ ಅನಿತಾ ಮುಂದೆ ಇವರಿಬ್ಬರನ್ನು ಕೂಡ ವಿಚಾರಣೆ ನಡೆಸಲಾಗಿತ್ತು. ಇಬ್ಬರ ಮಧ್ಯೆ ಏನಾದರೂ ಗೊಂದಲ ಇದೆಯಾ, ಡಿವೋರ್ಸ್ ಪಡೆಯೋದಕ್ಕೆ ಕಾರಣ ಏನು ಅನ್ನುವಂಥ ವಿಚಾರದ ಬಗ್ಗೆ ಮಾತುಕತೆಯನ್ನು ನಡೆಸಲಾಗಿತ್ತು. ಇಬ್ಬರ ಮನವೊಲಿಕೆಗೆ ಕೋರ್ಟ್ ಕೂಡ ಪ್ರಯತ್ನವನ್ನು ಮಾಡಿತ್ತು. ಆದರೆ ನಿವೇದಿತಾ ಮತ್ತು ಚಂದನ್ ತಮ್ಮ ನಿರ್ಧಾರ ಬದಲು ಮಾಡಲಿಲ್ಲ. ಕೊನೆಗೆ ನ್ಯಾಯಾಲಯ ಇಬ್ಬರ ಮನವಿಯನ್ನು ಪುರಸ್ಕರಿಸಿತು. 4 ವರ್ಷದ ದಾಂಪತ್ಯಕ್ಕೆ ಗುಡ್ ಬೈ ಹೇಳುವಂತೆ ಕೋರ್ಟ್ ಕೂಡ ಅನುಮತಿಯನ್ನು ಕೊಡ್ತು. ಡಿವೋರ್ಸ್ಗಾಗಿ ಅರ್ಜಿ ಸಲ್ಲಿಸಿರುವಂಥ ನಿವೇದಿತಾ ಮತ್ತು ಚಂದನ್ ಅರ್ಜಿಯಲ್ಲಿ ಇಬ್ಬರ ಮಧ್ಯೆ ಕೆಲ ಭಿನ್ನಾಭಿಪ್ರಾಯಗಳು ಇರುವ ಬಗ್ಗೆ ಉಲ್ಲೇಖವನ್ನು ಮಾಡಿದರು. ಜೊತೆಗೆ ಕೆರಿಯರ್ ಬದಲಾವಣೆ ಬಗ್ಗೆಯೂ ಕೂಡ ಬರೆದಿರುವಂಥ ಬಿಗ್ ಬಾಸ್ನ ಜೋಡಿ ಪ್ರಮುಖ 3 ಅಂಶಗಳನ್ನು ಅರ್ಜಿಯಲ್ಲಿ ಉಲ್ಲೇಖಿಸಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ತುಂಬ ಚಿಕ್ಕ ವಯಸ್ಸಿನಲ್ಲೇ ನಿವೇದಿತಾ ಮತ್ತು ಚಂದನ್ ಶೆಟ್ಟಿ ಮದುವೆ ಆಗಿದ್ದರು. ಹೀಗಾಗಿ ಮದುವೆ ಆದಮೇಲೆ ನಿವಿಗೆ ತನ್ನ ಕೆರಿಯರ್ ಕಡೆ ಗಮನ ಕೊಡೋದಕ್ಕೆ ಸಾಧ್ಯ ಆಗಿಲ್ವಂತೆ. ಹೀಗಾಗಿ ಡಿವೋರ್ಸ್ ಅರ್ಜಿಯನ್ನು ಇದೇ ಕಾರಣದಲ್ಲಿ ಉಲ್ಲೇಖಿಸಿರುವಂಥ ದಂಪತಿ ನಿವೇದಿತಾಗೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡುವಂಥ ಕನಸು ಇರೋದಾಗಿ ಹೇಳಿದೆ. ವಿಚ್ಛೇದನಕ್ಕಾಗಿ ಅರ್ಜಿ ಸಲ್ಲಿಸಿರುವಂಥ 3 ಅಂಶದಲ್ಲಿ ಈ ಕಾರಣವೂ ಕೂಡ ಒಂದು ಅಂತೇಳಿ ಬರ್ತಿದೆ. ಈಗಾಗಲೇ ಚಂದನ್ ರ್ಯಾಪರ್ ಆಗಿ ಗುರುತಿಸ್ಕೊಂಡಿದ್ರು. ಬಿಗ್ ಸಕ್ಸಸ್ ಕೂಡ ಯಾವುದೂ ಸಿಕ್ಕಿಲ್ಲ. ಅತ್ತ ನಿವೇದಿತಾ ಕೂಡ ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಂಡ್ರು. ಅಂದುಕೊಂಡಷ್ಟು ಸಕ್ಸಸ್ ಅವಳಿಗೂ ಕೂಡ ಸಿಕ್ಕಿಲ್ಲ. ಹೀಗಾಗಿ ಇಬ್ಬರ ಭವಿಷ್ಯದ ಸಲುವಾಗಿ ಕರಿಯರ್ನ ಬದಲಾವಣೆಯ ವಿಚಾರವಾಗಿ ಅರ್ಜಿ ಸಲ್ಲಿಸಿರುವುದಾಗಿ ನಿವೇದಿತಾ ಮತ್ತು ಚಂದನ್ ಡಿವೋರ್ಸ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸಂಸಾರ ಅಂದಮೇಲೆ ಸಣ್ಣ ಪುಟ್ಟ ಜಗಳಗಳು ಮನಸ್ತಾಪಗಳು ಇದ್ದೇ ಇರ್ತವೆ. ಆದರೆ ನಿವೇದಿತಾ ಮತ್ತು ಚಂದನ್ ಸಂಸಾರದಲ್ಲೂ ಕೂಡ ಇಂಥದೇ ಭಿನ್ನಾಭಿಪ್ರಾಯಗಳು ಇವೆಯಂತೆ. ಹೀಗಾಗಿ ಈ ಭಿನ್ನಾಭಿಪ್ರಾಯಗಳ ಕಾರಣಕ್ಕೆ ವಿಚ್ಛೇದನದ ಮೊರೆ ಹೋಗಿರೋದು ಮಾತ್ರ ಅತ್ಯಂತ ಘೋರ ದುರಂತ. ವಿಚ್ಛೇದನಕ್ಕಾಗಿ ಅರ್ಜಿ ಸಲ್ಲಿಸಿದಂಥ ಚಾಕ್ಲೇಟ್ ಹುಡುಗಿ ನಿವೇದಿತಾ ಮತ್ತು ಚಂದನ್ ಶುಕ್ರವಾರ ಶಾಂತಿನಗರ ಫ್ಯಾಮಿಲಿ ಕೋರ್ಟ್ಗೆ ಬಂದಿದ್ದು ಕೂಡ ಕೈ ಹಿಡ್ಕೊಂಡೆ ಒಂದೇ ಕಾರಣಲ್ಲೇ, ನಂತರ ಹೋಗಿದ್ದು ಕೂಡ ಒಂದೇ ಕಾರಣಲ್ಲೇ. ಈ ನಡುವೆ ಅವರು ದೂರವಾಗಿದ್ದು ಮಾತ್ರ ಕೇವಲ 1 ದಿನದಲ್ಲಿ ಮುಗಿದು ಹೋದಂಥ ಘಟನೆ. ಹಾಗಾದರೆ ಇವರಿಬ್ಬರು ನಿನ್ನೆ ಮೊನ್ನೆ ಈ ರೀತಿಯಾದಂಥ ತೀರ್ಮಾನವನ್ನು ಮಾಡಿದ್ರಾ? 2 ದಿನಕ್ಕೆ ಈ ರೀತಿಯಾದಂಥ ತೀರ್ಮಾನಕ್ಕೆ ಬಂದು ಇಬ್ಬರ ಮನೆಯಲ್ಲೂ ಕೂಡ ಇವರಿಬ್ಬರನ್ನು ಒಟ್ಟು ಮಾಡುವಂತಹ ಮತ್ತು ಸರಿಪಡಿಸುವಂಥ ಯಾವ ಪ್ರಕ್ರಿಯೆ ಕೂಡ ನಡೀಲಿಲ್ವಾ? ಯಾರೂ ಕೂಡ ಇವರ ನಡುವೆ ಸಂಧಾನದ ಪ್ರಯತ್ನವನ್ನು ಮಾಡೇ ಇಲ್ವಾ? ಇವರಿಬ್ಬರು ಕೂಡ ದೂರ ಆಗೋದು ಎರಡೂ ಫ್ಯಾಮಿಲಿಯಲ್ಲೂ ಕೂಡ ಇಷ್ಟ ಇದೆಯಾ? ಹೀಗೆ ಸಾಕಷ್ಟು ಪ್ರಶ್ನೆಗಳು ಇನ್ನೂ ಕೂಡ ಪ್ರಶ್ನೆಯಾಗಿಯೇ ಉಳಿದಿದ್ದಾವೆ. ಯಾಕಂತ ಹೇಳಿದ್ರೆ ಇಲ್ಲಿ ಇಬ್ಬರ ಮನೆಯಲ್ಲೂ ಕೂಡ ಒಪ್ಪಿ ಅವತ್ತು ಮದುವೆಯನ್ನು ಮಾಡಿದರು. ಲಕ್ಷಾಂತರ ರೂಪಾಯಿ ಖರ್ಚನ್ನು ಮಾಡಿದರು. ದುಡ್ಡಾದರೆ ಬಿಡಿ ಇವತ್ತು ಹೋಗುತ್ತೆ ನಾಳೆ ಬರುತ್ತೆ. ಆದರೆ ಹೋದಂಥ ಮಾನ ಮರ್ಯಾದೆ ಮತ್ತು ಈ 2ನೇ ಮದುವೆ ಅನ್ನುವಂಥ ಹಣೆಪಟ್ಟಿ ಇದೆಯಲ್ಲ, ಇದನ್ನು ಬದಲಾಯಿಸೋಕ್ಕೆ ಸಾಧ್ಯನಾ? ಚಂದನ್ ಶೆಟ್ಟಿ ಹುಡುಗ, ನಿವೇದಿತಾ ಹುಡುಗಿ, ಇವರಿಬ್ಬರಿಗೂ ಕೂಡ ಏನು ಅವರವರ ಜೀವನವನ್ನು ಕಟ್ಟಿಕೊಡೋಕ್ಕೆ ಸಾಧ್ಯವಿಲ್ಲ ಅಂತಲ್ಲ, ಸಾಧ್ಯನೇ. ಆದರೆ ನಾಳೆ ಇದೇ ಮಾತುಗಳು ಮತ್ತೊಂದು ಮದುವೆ ಸಂದರ್ಭದಲ್ಲಿ ಅಥವಾ ಇನ್ನೊಂದು ಸಂದರ್ಭದಲ್ಲಿ ಬರದೇ ಇರುತ್ತಾ? ಚಂದನ್ ಶೆಟ್ಟಿಯನ್ನು ಪ್ರೀತಿಸಿ ಅಷ್ಟು ಜನರ ಎದುರುಗಡೆ ಮದುವೆಗೆ ಒಪ್ಪಿಗೆಯನ್ನು ಕೊಟ್ಟು ಈಗ ದೂರ ಆಗ್ತಿರೋದು ನಿವೇದಿತಾ ಮಾಡುವಂಥ ಕೆಲವೊಂದು ತಪ್ಪುಗಳಿಂದ ಅನ್ನೋದು ಈಗಿರುವಂಥ ಅನುಮಾನ. ಕೆಲವರ ಬಳಿ ಹೇಳಿರೋ ಪ್ರಕಾರ ಚಂದನ್ ಶೆಟ್ಟಿ ದಾಂಪತ್ಯದಲ್ಲಿ ಸ್ವಲ್ಪ ಇರಿಸುಮುರುಸು ಇತ್ತೀಚೆಗೆ ಆಗ್ತಾ ಇತ್ತು. ಆಕೆ ಏನೇ ಮಾಡಿದ್ರೂ ಕೂಡ ನನ್ನ ಬಳಿ ಹೇಳ್ತಾ ಇರಲಿಲ್ಲ, ಅದು ನನಗೆ ಇರಿಟೇಷನ್ ಮಾಡ್ತಾ ಇತ್ತು. ಜೊತೆಗೆ ಆಕೆ ಫ್ರೀ ಬರ್ಡ್ ಥರ ಇರೋದಕ್ಕೆ ಇಚ್ಛೆ ಪಡ್ತಿದ್ಲು. ಬಟ್ ಆಕೆ ಈ ರಿಯಾಲಿಟಿ ಶೋ ಹೇಗಂದರೆ ಹಾಗೆ ಬಟ್ಟೆ ಹಾಕೋದು ಇವೆಲ್ಲದೂ ಕೂಡ ಸ್ವಲ್ಪ ಇರಿಸುಮುರುಸು ಆಗ್ತಿತ್ತು. ಹೆಂಡತಿ ಅಂದಮೇಲೆ ಗಂಡ ಹೇಳಿದ ಮಾತನ್ನು ಕೇಳಬೇಕಲ್ವಾ ಅಂತಲೂ ಕೂಡ ಆತ ಕೆಲವರ ಬಳಿ ಹೇಳ್ಕೊಂಡಿದ್ದಂತೆ. ಯಾರು? ಚಂದನ್ ಶೆಟ್ಟಿ. ಇನ್ನೊಂದು ಕಡೆ ನಿವೇದಿತೆಗೆ ಆಕೆ ಅಮ್ಮ, ಇಲ್ಲ ನೀನು ಮಗುಗಿಗೂ ಮಾಡ್ಕೊಳ್ಳೋದು ಬೇಡ, ಈಗ ಮಗು ಮಾಡಿಕೊಂಡ್ರೆ ನಿನ್ನ ಬ್ಯೂಟಿ ಹಾಳಾಗುತ್ತೆ, ನಿನ್ನ ಕೆರಿಯರ್ ಸತ್ತೋಗುತ್ತೆ, ಹೀಗಾಗಿ ಸದ್ಯಕ್ಕೆ ಮಗುಗಿಗೂ ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ರಂತೆ. ಆದರೆ ಚಂದನ್ ಶೆಟ್ಟಿ ಫ್ಯಾಮಿಲಿಯಲ್ಲಿ ಮಗು 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 ಅಂತೇಳಿ ಕೇಳ್ತಾ ಇದ್ರಂತೆ.
ಬಹುಶಃ ಇದು ಕೂಡ ಇವರಿಬ್ಬರ ನಡುವೆ ಒಂದು ಹಂತದಲ್ಲಿ ಬಿರುಕು ಮೂಡೋದಕ್ಕೂ ಕೂಡ ಸಾಧ್ಯ ಆಗಿರಬಹುದು. ಯಾಕಂತ ಹೇಳಿದ್ರೆ ಇಲ್ಲಿ ಚಂದನ್ ಶೆಟ್ಟಿಗಿಂತ ನಿವೇದಿತಾ 9 ವರ್ಷ ಚಿಕ್ಕವಳು. 9 ವರ್ಷ ಚಿಕ್ಕವಳಿಗೆ ಯಾವ ಲೆವೆಲ್ನ ಮೆಚುರಿಟಿ ಇರಬಹುದು ಅನ್ನೋದನ್ನು ನೀವೇ ಕಲ್ಪನೆ ಮಾಡ್ಕೊಳ್ಳಿ. ಚಂದನ್ ಶೆಟ್ಟಿ ಬದುಕನ್ನು ಎಲ್ಲ ರೀತಿಯಲ್ಲೂ ಕೂಡ ನೋಡಿದವರು, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವರು. ಆದರೆ ನಿವೇದಿತಾ ಹಾಗಲ್ಲ. ಬಾರ್ನ್ ವಿತ್ ಎ ಗೋಲ್ಡನ್ ಸ್ಪೂನು. ಮನೆ ಕಡೆ ಎಲ್ಲದೂ ಕೂಡ ಕಷ್ಟ ಎಷ್ಟೇ ಇದ್ರೂ ಕೂಡ ಎಲ್ಲವನ್ನು ಕೂಡ ಆರಾಮಾಗಿ ಕೊಟ್ಟವರು. ಇನ್ಫ್ಯಾಕ್ಟು ನಿವೇದಿತಾ ತಾಯಿನೂ ಕೂಡ ತುಂಬ ಗ್ಲಾಮರಸ್ ಆಗಿ ಇರೋರು. ರೀಲ್ಸು, ಸೋಷಿಯಲ್ ಮೀಡಿಯಾ ಅಂತ ಹೇಳಿ 24 ಗಂಟೆಯೂ ಕೂಡ ಅದ್ರ ಜೊತೆನೆ ತನ್ನನ್ನು ತಾನು ಬ್ಯುಸಿಯಾಗಿ ಇಟ್ಕೊಂಡವರು ಇದೇ ನಿವೇದಿತಾ ತಾಯಿ. ಹೀಗಾಗಿ ತಾಯಿನೂ ಕೂಡ ಮಗಳ ಜೀವನ ಹಾಳಾಗೋದ್ರಲ್ಲಿ ಪಾಲುದಾರೆ ಅನ್ನೋದರಲ್ಲಿ ಅನುಮಾನ ಇಲ್ಲ. ಇನ್ನು ಇವರಿಬ್ಬರ ನಡುವೆ ಯಾರಾದರೂ ಹುಳಿ ಹಿಂಡಿದ್ದಾರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಹೀಗೆ ಇದೆ. ಸ್ವತಃ ಪ್ರಥಮ್ ಕೂಡ ಇದೇ ಪ್ರಶ್ನೆಯನ್ನು ಎತ್ತಿದ್ದಾರೆ. ಇವರಿಬ್ಬರು ಕೂಡ ಚೆನ್ನಾಗೇ ಇದ್ದರು, ಒಳ್ಳೆ ಅನ್ಯೋನ್ಯವಾಗಿ ಇದ್ದವರು. ಚಂದನ್ ಯಾವತ್ತೂ ಕೂಡ ಧ್ರುವ ಅವರ ಮಾತನ್ನು ತೆಗೆದು ಹಾಕೋದಿಲ್ಲ. ನಾನು ಧ್ರುವ ಹತ್ರ ಮಾತಾಡಿಸ್ತೀನಿ, ಇವರಿಬ್ಬರು ಕೂಡ ಮತ್ತೆ ಒಂದಾಗಬೇಕು ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಡಿವೋರ್ಸ್ ಈಸ್ ಜಸ್ಟ್ ಎ ಲೆಟರ್ ಆಫ್ ಮ್ಯಾಟರ್. ಇದನ್ನು ಯಾರು ಕೂಡ ಮುಂದುವರಿಸಬಾರ್ದು ಅನ್ನೋದು ಈಗ ಎಲ್ಲರೂ ಕೂಡ ಮಾಡ್ತಿರುವಂಥ ಮನವಿ ಚಂದನ್ಗೆ ಮತ್ತು ನಿವೇದಿತೆಗೆ. ನೀವಿಬ್ಬರು ಕೂಡ ಚೆನ್ನಾಗಿರಿ, ಯಾಕೆ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಂಡ್ರಿ? ಆಮೇಲೆ ಸಮಸ್ಯೆಗಳು ಇರದಂಥ ಜೀವನ, ದಾಂಪತ್ಯ ಯಾವುದೂ ಕೂಡ ಇಲ್ಲ. ಮುನಿಸುಗಳು ಎಲ್ಲರ ಬದುಕಲ್ಲೂ ಕೂಡ ಬಂದಿರುತ್ತೆ. ಚಿಕ್ಕ ಚಿಕ್ಕ ಮನಸ್ತಾಪಕ್ಕೆ ಡಿವೋರ್ಸ್ ಅನ್ನುವಂತಹ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳೋದಿದೆಯಲ್ಲ, ಇದು ಮೂರ್ಖತನದ ಪ್ರಮಾದಿ ಆಗ್ತದೆ. ಯಾವುದೇ ಕಷ್ಟಗಳು, ಯಾವುದೇ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಅದಕ್ಕೊಂದು ಮಾತುಕತೆ ಅನ್ನೋದಿರ್ತದೆ. ಮಾತುಕತೆಯ ಮೂಲಕ ಪರಿಹಾರವೂ ಕೂಡ ಸಿಗುತ್ತೆ. ಆದರೆ ಅದಕ್ಕೆ ಮನಸ್ಸಿರಬೇಕಷ್ಟೇ. ಬಟ್ ಇಲ್ಲಿ ದೊಡ್ಡ ಕೊರತೆ ಆಗಿರೋದೇ ಅದು. ಇವರಿಬ್ಬರ ದಾಂಪತ್ಯ ಜೀವನ ಬೋರ್ ಆಗಿದೆ ಬಹುಶಃ. ಹೀಗಾಗಿ ಹೊಸ ಜೀವನವನ್ನು ಅರಸಿ ಈಕೆ ಬಯಸಿ ಓಡ್ತಾ ಇದ್ದಾಳೆ. ಇದನ್ನೇ ಬೆಂಬಲಿಸಿ ಚಂದನ್ ಕೂಡ ಬೆಂಬಲವನ್ನು ಕೊಡ್ತಾ ಇದ್ದಾನೆ. ಅದೇನೇ ಇದ್ರೂ ಕೂಡ ಇಷ್ಟು ವರ್ಷ ಚೆನ್ನಾಗಿದ್ದಂಥ ಜೋಡಿ ಮತ್ತಷ್ಟು ವರ್ಷ ಚೆನ್ನಾಗಿರಲಿ ಅನ್ನೋದು ಎಲ್ಲರ ಆಶಯ. ನೀವೇನು ಹಾರೈಸ್ಲಿಕ್ಕೆ ಇಚ್ಛಪಡ್ತೀರಾ ಈ ಜೋಡಿಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.